ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಬಹಳ ನಿರೀಕ್ಷೆ ಆಶ್ವಾಸನೆ ನೀಡುವ ದೇವರ ವಾಕ್ಯ ನಾವು ಪ್ರತಿನಿತ್ಯ ಪ್ರಾರ್ಥಿಸುವುದು ಆಲಿಸುವುದು ಆಗಿದೆ. ಒಂದು ನಿಮಿಷ ಈ ಸಮಯ ವಾಕ್ಯ ಆಲಿಸುವ ಪ್ರಿಯರಾದ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ವಾಕ್ಯವನ್ನು ವಿಶ್ವಾಸದಿಂದ ನಿರೀಕ್ಷೆಯಿಂದ ಆಲಿಸುವ ಈ ಕುಟುಂಬಕ್ಕೆ ಈ ಪ್ರಿಯರ ಅವಶ್ಯಕತೆಗಳನ್ನು ಪ್ರಾರ್ಥನೆಗಳನ್ನು ನೀವು ನೋಡಿರಿ, ನೀವು ಸ್ವೀಕರಿಸಿರಿ, ಅನುಗ್ರಹಿಸಿರಿ. ಇಂದು ನಾವು ಆಲಿಸಲು ಹೋಗುವ ವಾಕ್ಯದೊಂದಿಗೆ ಪ್ರಭುವೇ ನಮ್ಮ ಜೀವನವನ್ನು ಸಮರ್ಪಿಸುತ್ತೇನೆ. ಇಂದು ನಾವು ಸಮರ್ಪಿಸುವ ಪ್ರಾರ್ಥನಾ ಅವಶ್ಯಕತೆಯ ಮೇಲೆ ದೇವರ ಅದ್ಭುತ ಕಾರ್ಯ ಮಾಡಲು ಅನುಭವಿಸಲು ಸಾಧ್ಯವಾಗಲಿ. ಪವಿತ್ರಾತ್ಮರೇ, ನಮಗೆ ಸಹಾಯ ಮಾಡಿರಿ. ನಮಗೆ ನಮ್ಮ ಎಲ್ಲಾ ನಿಯೋಗವನ್ನು ಸಮರ್ಪಿಸೋಣ. ಒಂದೊಂದು ದಿನ ನಾವು ಆಲಿಸುವ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಇಂದು ನಾವು ಆಲಿಸುವ ವಾಕ್ಯ, ಈ ವಾಕ್ಯ ಆಲಿಸುವಾಗ ನಾವು ಯೋಚಿಸಬೇಕು, ನಾವು ಆಲಿಸುವ ವಾಕ್ಯದೊಳಗೆ ಸೌಖ್ಯವಿದೆ, ಬಿಡುಗಡೆ ಇದೆ, ಸಮಾಧಾನವಿದೆ, ನಿರೀಕ್ಷೆ ಇದೆ. ಇಂದಿನ ವಾಕ್ಯ ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ 25ರಿಂದ 29ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ, ಕೈಯಲ್ಲಿದ್ದ ಹಣವೆಲ್ಲವೂ ವ್ಯಯ ಮಾಡಿದರೂ ಅವಳ ರೋಗ ಮಾತ್ರ ಉಲ್ಬಣ ಆಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದನು. ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದ ಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು. ಪ್ರಿಯರೇ, ವಿಶ್ವಾಸದಿಂದ ವಾಕ್ಯವನ್ನು ಆಲಿಸುವವರು, ವಿಶ್ವಾಸದಿಂದ ಹತ್ತಿರ ಬರುವವರು, ವಿಶ್ವಾಸದಿಂದ ಮುಟ್ಟುವವರು ಯೇಸುವಿಗೆ ಗೊತ್ತಿದೆ. ಲಕ್ಷಗಟ್ಟಲೆ ಜನರ ಮಧ್ಯದಿಂದ ಈ ವಾಕ್ಯವನ್ನು ವಿಶ್ವಾಸದಿಂದ ಆಲಿಸುವುದಾದರೆ ಯೇಸು ಸ್ವಾಮಿಗೆ ಅದು ಅರಿತಿದೆ. ಈಗ ಈ ವಾಕ್ಯವನ್ನು ಆನ್ಲೈನ್ ನಲ್ಲಿ ಕೇಳುವ ಅನೇಕ ಕುಟುಂಬಗಳು, ವ್ಯಕ್ತಿಗಳು ಇದ್ದಾರೆ. ಯೇಸುವಿಗೆ ಅರಿತಿದೆ ಈ ವಾಕ್ಯ ಯಾರೆಲ್ಲ ಆಲಿಸುತ್ತಿದ್ದಾರೆ ಎಂದು, ವಿಶ್ವಾಸದಿಂದ ಈ ವಾಕ್ಯ ಯಾರೆಲ್ಲ ಸ್ವೀಕರಿಸುತ್ತಿದ್ದಾರೆ ಎಂದು ಯೇಸುವಿಗೆ ಅರಿತಿದೆ. ಅದಾಗಿದೆ ಯೇಸು ಸ್ವಾಮಿ ಕೇಳಿದ್ದು, ಯಾರು ನನ್ನ ಮುಟ್ಟಿದ್ದು ಎಂದು. ಆ ರಕ್ತಸ್ರಾವ ಮಹಿಳೆ ಯೇಸು ಸ್ವಾಮಿಯ ಬಟ್ಟೆಯನ್ನು ಮುಟ್ಟಿದ್ದು ಅವಳು ಗುಣ ಹೊಂದುತ್ತೇನೆ ಎಂಬ ವಿಶ್ವಾಸದಲ್ಲಿ ಆಗಿದೆ. ಹಲ್ಲೆಲೂಯಾ. ಅವಳ ಸಮಸ್ಯೆಗೆ ಪರಿಹಾರವಾಗುತ್ತದೆ ಎಂದು ವಿಶ್ವಾಸಿಸಿ ಆಗಿದೆ. ಹಲ್ಲೆಲೂಯಾ. ಪ್ರಿಯರೇ, ಇಂದು ನನ್ನ ಜೀವನದಲ್ಲಿ ಒಂದು ಬಿಡುಗಡೆ ಉಂಟಾಗುತ್ತದೆ ಎಂಬ ದೃಢ ನಂಬಿಕೆಯಿಂದ ಈ ವಾಕ್ಯವನ್ನು ಆಲಿಸುವುದಾದರೆ ಒಂದು ಬಿಡುಗಡೆ ನಿಮ್ಮ ಜೀವನದಲ್ಲಿ ಉಂಟಾಗುತ್ತದೆ, ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಒಂದು ಕಾಟಾಚಾರಕ್ಕೆ ಹವ್ಯಾಸ ಆಗಿ ಕೇಳಿದರೆ ಅದು ಅನುಗ್ರಹವಾಗುವುದಿಲ್ಲ. ಆದರೆ ನೀವು ಹೀಗೆ, ಪ್ರಭುವೇ, ಇಂದು ಆಲಿಸುವ ವಾಕ್ಯ ನನ್ನ ಸಮಸ್ಯೆಗಳಿಗೆ ಬಿಡುಗಡೆ ಆಗುತ್ತದೆ ಎಂಬ ವಿಶ್ವಾಸಿಸಿ ನಾನು ಆಲಿಸುತ್ತೇನೆ. ನನ್ನ ಕುಟುಂಬದ ಬಿಡುಗಡೆಗೆ ಕಾರಣವಾಗುತ್ತದೆ, ನನ್ನ ಭಯಗಳಿಗೆ ದೇವರ ಅದ್ಭುತ ಕರ ಸ್ಪರ್ಶಿಸುತ್ತದೆ ಎಂದು ವಿಶ್ವಾಸಿಸಿ ನಾನು ಈ ವಾಕ್ಯವನ್ನು ಆಲಿಸುತ್ತೇನೆ. ನನ್ನ ನಿಯೋಗಗಳು ಸಾಧಿಸಿ ಸಿಗುತ್ತದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಹೀಗೆ ಹೃದಯದಲ್ಲಿ ಇರುವ ಪ್ರಾರ್ಥನೆಗೆ ಅದ್ಭುತಗಳು ಉಂಟಾಗುತ್ತದೆ ಎಂದು ವಾಕ್ಯದಲ್ಲಿ ಆಲಿಸಿದ್ದು. ಹಲ್ಲೆಲೂಯಾ. ಪ್ರಿಯರೇ, ಯಾರಾಗಿದ್ದಾರೆ ವಿಶ್ವಾಸದಿಂದ ಈ ವಾಕ್ಯವನ್ನು ಸ್ವೀಕರಿಸುವುದು, ವಿಶ್ವಾಸದಿಂದ ಪ್ರಾರ್ಥಿಸುವುದು? ಅದು ಯೇಸುವಿಗೆ ಅರಿತಿದೆ. ವಾಕ್ಯ ಎಲ್ಲರೂ ಆಲಿಸುತ್ತಾರೆ, ಕೆಲವರು ಮಾತ್ರ ವಿಶ್ವಾಸದಲ್ಲಿ ಆಲಿಸುವವರು ಆಗಿದ್ದಾರೆ. ನೀವು ವಿಶ್ವಾಸದಿಂದ ವಾಕ್ಯವನ್ನು ಆಲಿಸುವವರ? ಇಂದು ನಿಮ್ಮ ಜೀವನದಲ್ಲಿ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಇಂದಿನ ದಿನ ಆರಂಭಿಸುವಾಗ ಹೀಗೆ ಪ್ರಾರ್ಥಿಸಿ, ಪ್ರಭುವೇ, ನಾನು ಎಲ್ಲಾ ದಿನ ವಾಕ್ಯ ಆಲಿಸುತ್ತಿದ್ದೇನೆ. ಅದು ಅರ್ಧ ನಿದ್ದೆಯಲ್ಲೂ ಶ್ರದ್ಧೆ ಇಲ್ಲದೆ ಆಗದೇ ಇರಲು ವಿಶ್ವಾಸದಲ್ಲಿ ವಾಕ್ಯವನ್ನು ಸ್ವೀಕರಿಸಲು ಅನುಗ್ರಹಿಸಿರಿ. ವಿಶ್ವಾಸದಿಂದ ಒಂದು ವಾಕ್ಯ ಸ್ವೀಕರಿಸಿ ಪ್ರಾರ್ಥಿಸುವಾಗ ಒಂದು ಉಳಿತು ಅಲ್ಲಿ ಆರಂಭಿಸಲು ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ. ಒಂದು ಬಿಡುಗಡೆ ಉಂಟಾಗುತ್ತದೆ, ದೇವರ ಕಾರ್ಯ ಕಾಣಲು ಸಾಧ್ಯವಾಗುತ್ತದೆ. ನೀವು ಅನೇಕರು ವಾಕ್ಯ ಆಲಿಸುವವರು ಆಗಿದ್ದೀರಾ.
ಅದು ವಿಶ್ವಾಸದಿಂದ ಆಲಿಸುವವರೂ ಆಗಲಿ ಎಂದು ಪ್ರಾರ್ಥಿಸಿ ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.